ಈ ರ್ಯಾಪಿಡ್ ಬೈಕ್ ಟ್ಯಾಕ್ಸಿಗಳಿದ್ವಲ್ಲ ಅದು ನಿಷೇಧ ಮಾಡಿ ಅಂತ ಈ ಆಟೋ ಚಾಲಕರಾಗಿರ್ಬೋದು, ಜೊತೆಗೆ ಏನಂದ್ರೆ ಈ ಟ್ಯಾಕ್ಸಿ ಚಾಲಕರು ಒತ್ತಾಯ ಮತ್ತು ಒತ್ತಡಗಳನ್ನು ಮಾಡ್ತಾನೆ ಇದ್ರು, ಹಾಕ್ತಾನೆ ಇದ್ರು. ಇನ್ನು ಕೋರ್ಟ್ ಬೇರೆ ಇದಕ್ಕೆ ಹೇಳಿಬಿಡ್ತು ಇದಕ್ಕೆ ಸಂಬಂಧಪಟ್ಟಂಗೆ. ಹೀಗಾಗಿ ಬೈಕ್ ಟ್ಯಾಕ್ಸಿ ಓಡಾಟ ನಿಷೇಧ. ಕೆಲವೊಂದು ಕಡೆ ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಲಾಗ್ತಾ ಇದೆ. ರಾಜಾಜಿನಗರ, ಯಶವಂತಪುರದಲ್ಲಿ ಸೀಸ್ ಮಾಡಲಾಗ್ತಾ ಇದೆ. RTO ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ. ಇದರಿಂದ ನೇರವಾಗಿ ನಮಗೆ ಏಟು ಬೀಳ್ತಾ ಇದೆ. ಯಾರ ಮೇಲೆ ಡಿಪೆಂಡ್ ಆಗಬೇಕು? ಈ ರೀತಿ ಸಂಖ್ಯೆ ಜಾಸ್ತಿ ಆಗಿಬಿಟ್ರೆ, ಬೈಕಲ್ಲೇ ಕರ್ಕೊಂಡು ಹೋಗಿ ಬಿಡೋರ ಸಂಖ್ಯೆ ಜಾಸ್ತಿ ಆಗಿಬಿಟ್ರೆ ನಾವು ಹೆಂಗೆ ಬದುಕಬೇಕು ಅನ್ನುವಂಥ ಪ್ರಶ್ನೆ ಕೆಲವರು ಎತ್ತಿದ್ರು. ಕೋರ್ಟ್ ತನಕ ಹೋಗಿತ್ತು. ಕೋರ್ಟ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಧ್ಯಪ್ರವೇಶ ಮಾಡ್ತು. ಅದರ ಒಟ್ಟಾರೆ ಪರಿಣಾಮ ಏನು ಅಂದರೆ, ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳೇನಿದ್ದಾವೆ ಅವುಗಳನ್ನು ನಿಷೇಧಿಸಲಾಗಿದೆ.